ನೋಡಿ ಕಂಬಂಗೆ ಹೋಗುವ ದಾರಿಯಲ್ಲಿ ನಮ್ಮ ಶ್ರೀಚರಣ ಪದ್ಯಾಣಿಯವರು ಲೊಕೇಶನ್ ಹೇಳಿದರು. ಒಂದು ವಾಟರ್ ಫಾಲ್ಸ್ ನೋಡಿ, ಸೂಪರ್ ಉಂಟು ನೋಡಿ. ಈಗ ದೊಡ್ಡ ಮಳೆ ಇಲ್ಲ, ಸೊ ಭಾರಿ ಚಂದ ಉಂಟು ವ್ಯೂ. ಕೈಲಾಸಂ ವಾಟರ್ ಫಾಲ್ಸ್ ಹೆಸರು. ಕೈಲಾಸದ ಥರವೇ ಉಂಟು, ಭೂಲೋಕದ ಕೈಲಾಸ ನೋಡಿ. ಈ ಟೈಮಲ್ಲೆಲ್ಲ ಇಳಿಬೋದು, ತೊಂದರೆ ಇಲ್ಲ, ನೀರು ಕಡಿಮೆ ಉಂಟು. ಬ್ಯೂಟಿ. ನೋಡಿ ಫಾಲ್ಸಿಗೆ ಅಲ್ಲಿ ಇಳಿಬೇಕು. ಈಗ ಫಾಲ್ಸಿಗೆ ಇಳಿಯೋದು ಬಿಟ್ಟು ಫಾಲ್ಸಲ್ಲಿ ಖಂಡಿತಲ್ಲ ಮೇಲಿಂದ ಮತ್ತೆ ಇಳಿಯುವ. ಇಲ್ಲಿ ಎಂತ ಉಂಟು ಅಂತ ಹೇಳಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಹೊರಡೋದು. ವ್ಯೂ ಭಾರಿ ಚೆಂದ ಕಾಣ್ತದೆ. ಮತ್ತೊಂದು ಮಡ್ ರೋಡ್ ಉಂಟು, ಸೊ ಮಡ್ ರೋಡನ್ನು ಹುಡುಕಿಕೊಂಡು ಹೊರಡೋದು. ಈಗ ಎಂತ ಉಂಟು ಇಲ್ಲಿ ಅಂತೇಳಿ. ಫುಲ್ ಗಾಡಿ ಇದೆ, ಫಾರೆಸ್ಟ್ ಏರಿಯಾ, ಕಂಪ್ಲೀಟ್ ಫಾರೆಸ್ಟ್ ಏರಿಯಾ. ನಾರ ಬಿಳ್ಳೆ ಇಲ್ಲ ಇಲ್ಲಿ. ಕೆಲಸದವರು ಒಂದಿಬ್ಬರು ಇದ್ರು ಅಲ್ಲಿ, ಹಾಗೆ ಎಲ್ಲ ಹೋಗ್ತಿದ್ದಾರೆ. ಇಲ್ಲಿಂದ ಹೋದರೆ ನಮಗೆ ಡೌನ್ವರ್ಡಿಂದ ವಾಟರ್ಫಾಲ್ ಕಾಣ್ತದೆ. ನೋಡೋ ಹೋಗೋ ಇಲ್ಲಿ ಇಲ್ಲ. ಘಾಟ್ಸ್ ನೋಡಿ ಹೇಗೆ ಉಂಟು ಅಂತೇಳಿ. ನೋಡಿ ಈಗ ಇಲ್ಲೇ ಹೋಗ್ಲಿಕ್ಕೆ ಒಂದು ದಾರಿ ಉಂಟು ಅಂತ ಹೇಳಿ ದಾರಿಯನ್ನು ಹುಡುಕಿದ್ದಾರೆ. ಆನೆ ನಡೆದದ್ದೇ ದಾರಿ ಇಲ್ಲ ಇದ್ರೆ ನಾವು ದಾರಿ ಮಾಡಿಕೊಂಡು ಹೋಗ್ತೇವೆ. ಹೇಗೆ ಹೋಗ್ಲಿಕ್ಕೆ ಜಾಗ ಉಂಟಾ? ಇದು ನಾವು ತಲುಪೋದು ಸೇಮ್ ಲೊಕೇಶನ್ ಮಾರೆ. ನಾವು ಅಲ್ಲಿ ಇಳಿದ್ರು ಅದೇ ಲೊಕೇಶನ್ಗೆ ತಲುಪ್ತಾ ಇದ್ವಿ. ಅಲ್ಲಿ ದಾರಿ ಬಂಗಪ್ಪ ಅಂತ ನೋಡಿ, ಇಲ್ಲಿ ಲೊಕೇಶನ್ ಫೇಲ್ ಆಗಿದೆ. ಸೊ ನಮ್ಮ ಮೈನ್ ಲೊಕೇಶನ್ ಹೋಗಿದೆ. ಹಾಂ, ರೋಡೇ ಅದೇ ಬಂದ ಲೊಕೇಶನ್. ಈಗ ಲೊಕೇಶನ್ಗೆ ಹೋಗುವ ರೋಡ್ ಫೇಲ್ ಆಗಿದೆ, ಹಾಗಾಗಿ ಇನ್ನೊಂದು ರೋಡಲ್ಲಿ ಹೋಗ್ತಾ ಇದ್ದೇವೆ. ಈ ಮಾನವರು ಎಷ್ಟಾದರೂ ಮಾನವರ ಬುದ್ಧಿ ಬಿಡುವುದಿಲ್ಲ. ಪ್ಲಾಸ್ಟಿಕ್ ಇಲ್ಲಿ ಸಹ ಉಂಟು. ನೋಡಿ ಈ ದಾರಿ ಸರಿ ಆಯ್ತು. ಈಗ ಆಗ ಕೆಳಗಿಂದ ಈ ಫಾಲ್ಸ್ ಸೂಪರಾಗಿ ಕಾಣಿಸುತ್ತೆ. ಒಂದು ಕೈಯಿಂದ ಹಾರ್ನ ಬೀಳುವಾಗ ಕಾಣ್ತಾ ಇತ್ತು. ಈಗ ನಾವು ಆ ಫಾಲ್ಸ್ನ ಬಂದಿದ್ದೇವೆ. ಈಗ ನೋಡ್ಬೋದು ನೋಡಿ, ಇದು ಪೀಕ್ ಘಾಟಿದ್ದು ಪೀಕ್. ಇದು ರೋಡಲ್ಲಿಂದ ಬಂದಿದೆ. ನಾವು ಆಗ ಕೆಳಗಿಂದ ನೋಡ್ತಾ ಇದ್ವಿ. ಕೆಳಗಿಂದ ನೋಡುವಾಗ ಇದು ಜಸ್ಟ್ ಎಂತ ಇಲ್ಲ, ಸಣ್ಣ ಒಂದು ನೀರು ಬೀಳ್ತಾ ಉಂಟು ಕೆಳಗೆ ಅಂತ ಅಂದ್ಕೊಂಡದ್ದು. ಇದು ನೋಡಿದಷ್ಟು ಸಣ್ಣ ಏನಿಲ್ಲ, ಮೇಲೆ ಬಂದಾಗ ಆಗಲ್ಲ ಭಯಂಕರ ಉಂಟಿದು. ನೋಡಿ ಇಲ್ಲಿಂದೆಲ್ಲ ಸ್ವಲ್ಪ ಆಯ ತಪ್ಪಿದ್ರು ಮತ್ತು ಅಡ್ರೆಸ್ ಇರಲಿಕ್ಕಿಲ್ಲ ಜನರದ್ದು. ಸೊ ಜಾಗ್ರತೆ ಇರಬೇಕು. ಈಗ ತೊಂದರೆ ಇಲ್ಲ, ಮಳೆ ಕಡಿಮೆ ಉಂಟು. ನೋಡಿ ನಮ್ಮ ಸುಮಂತ ಭಟ್ರು ಮತ್ತು ಸಹ ಕೆಳಗೆ ಹೋಗಿ ಹೋಗಿ ನೋಡ್ತಾರೆ ಹೇಗೆ ಹೋಗ್ಬೋದಾ ಅಂತೇಳಿ. ನೋವು ಆ ಜಾಗಕ್ಕೆ ಹೋಗ್ಬೋದಾ ಅಂತ ಹೇಳಿಕೊಂಡು. ಬ್ಯೂಟಿ.
ಸುಂದರವಾದ ಜಾಗ ಅಂತ ಹೇಳಿ. ಸೂಪರ್ ಉಂಟು ಪ್ಲೇಸ್, ಪ್ರಶಾಂತವಾದ ವಾತಾವರಣ. ನೋಡಿ ನಾನೀಗ ನಿಂತ ಜಾಗ ಎಲ್ಲ ಫಾಲ್ಸಲ್ಲಿ ಕವರ್ ಆಗಬೇಕು ಮಳೆಗಾಲದಲ್ಲಿ. ಈಗ ಮಳೆಗಾಲ ಅಲ್ಲ, ಸೊ ಕವರ್ ಆಗಲಿಲ್ಲ. ಇದು ಸ್ವಲ್ಪ ಡೇಂಜರ್ ಜಾಗ, ಕೆಳಗೆ ನೋಡಿಕೊಂಡು ಹೋಗಬೇಕು. ಕೆಳಗೆ ನೋಡಿದರೆ ಮತ್ತೆ ಮೇಲೆ ಇರ್ಬೋದು ಅಷ್ಟೇ. ನೋಡಿ ನಾನು ನಿಂತ 360 ಡಿಗ್ರಿ ಕೂಡ ಫಾಲ್ಸಲ್ಲೇ ಕವರ್ ಆಗಬೇಕು. ಮಳೆಗಾಲ ಅಲ್ಲದ ಕಾರಣ, ಸ್ವಲ್ಪ ಮಳೆ ಕಡಿಮೆ ಇರುವ ಕಾರಣ ಬಂಡೆಗಳು ಮಾತ್ರ ಉಂಟಷ್ಟೆ. ನೋಡಿ ಬ್ಯೂಟಿ ಹೇಗೆ ಬೀಳ್ತಾ ಉಂಟು ಅಂತೇಳಿ. ಬೋರ್ಗರೆತದ ಶಬ್ದ ನಿಮಗೆ ಕೇಳಿಸ್ತಾ ಇರ್ಬೋದು. ಜುಳು 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 ಅಂತ. ನೋಡಿ ಇದೆಲ್ಲ ತುಂಬ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು, ತುಂಬ ಒಳಗೆ 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 ಘಾಟ್. ಇದು ಕಂಬಂಗೆ ಹೋಗೋ ರೋಡೇ ನಮಗೆ ಗೂಗಲ್ ಮ್ಯಾಪ್ ತೋರಿಸುವಾಗ. ನಮಗಿಂತ ಒಂದು ಪ್ಲೇಸು ಉಂಟು ಅಂತ ಗೊತ್ತಿರಲಿಲ್ಲ, ನಾವು ಹುಡುಕಿಕೊಂಡು ಬಂದದ್ದು. ಈಗ ಹುಡುಕಿಕೊಂಡು ಬಂದ ಬ್ಯೂಟಿ ಸಿಗ್ತದೆ ನೋಡಿ. ಸೊ ನೋಡಿ ಅಲ್ಲೆಲ್ಲ ಕೇಬಲ್ಗಳನ್ನು ಹಾಕಿದ್ದಾರೆ, ಎಲ್ಲ ವೈಫೈ ಕೇಬಲ್ಸ್, ಅದು ಇಂಟರ್ನೆಟ್ ಕನೆಕ್ಷನ್ಗೆ. ನೋಡಿ ಅಲ್ಲಿ ಕೆಳಗಡೆ ಕಾಣ್ತಾ, ಈ ಜಲಪಾತ ಕೆಳಗಡೆ ಹೋಗಿ ಬೀಳ್ತಾ ಇರುವ ಜಾಗದಿಂದ ನಾವು ಬಂದದ್ದು. ಇದು ಪೀಕ್, ಅದು ಘಾಟ್ ಸೆಕ್ಷನ್, ಅಲ್ಲಿಂದ ಇಲ್ಲಿವರೆಗೂ ಘಾಟ್ ಸೆಕ್ಷನ್. ಅದನ್ನು ಹತ್ತಿಕೊಂಡು ಬಂದದ್ದು ಗಾಡಿಯಲ್ಲಿ. ಈಗ ಗಾಡಿಯನ್ನು ಅಲ್ಲಿ ಮೇಲೆ ಪಾರ್ಕ್ ಮಾಡಿದ್ದೇವೆ ಸಂಕದ ಹತ್ರ. ಅಲ್ಲಿ ಒಂದು ಸಂಕ ಉಂಟು, ಬ್ರಿಡ್ಜ್ ಉಂಟು. ಸೊ ಅಲ್ಲಿ ಪಾರ್ಕ್ ಮಾಡಿ ನಾವು ಈಗ ಇಲ್ಲಿಗೆ ಬಂದದ್ದು. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕೆಳಗೆ ಹೋದರು, ಇನ್ನೂ ಹೊಸ ಲೊಕೇಶನ್ ಎಂತಾದರೂ ಸಿಗ್ತದ ಅಂತ ಹುಡುಕಿಕೊಂಡು, ಅಥವಾ ಇನ್ನೂ ಕೆಳಗೆ ಹೋಗ್ಲಿಕ್ಕೆ ಆಗ್ತದ ಅಂತ ನೋಡಿಕೊಂಡು ಕೆಳಗೆ ಹೋಗಿದ್ದಾರೆ. ಈಗ ಎಂತ ಮಾಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಸೊ ನಾವು ಸಹ ಅಲ್ಲಿಗೆ ಹೋಗುವ ಈಗ. ನೋಡಿ ಹೋಗ್ತಾ ಇರುವ ಜಾಗ ಉಂಟಲ್ಲ, ಸ್ವಲ್ಪ ಸ್ಟೀಪ್ ಉಂಟು, ಜಾಗ್ರತೆಯಲ್ಲಿ ಬರಬೇಕು. ನೋಡಿ ಲೊಕೇಶನ್, ನಾವು ಹೋದ ಪ್ರತಿ ಜಾಗದ ಲೊಕೇಶನ್ನ ನಾವು ಮೆನ್ಷನ್ ಮಾಡ್ತೇವೆ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ. ಸೊ ನಿಮಗೆ ಬರಲಿಕ್ಕೆ ಹೆಲ್ಪ್ ಆಗ್ತದೆ, ಏನು ತೊಂದರೆ ಇಲ್ಲ. ಅಷ್ಟು ಘಾಟಿನ ಒಳಗೆ ಲೊಕೇಶನ್ ಮೆನ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಸಿಗಲಿಕ್ಕಿಲ್ಲ ಅಂತ ಹೇಳೋದು ಮಾತ್ರ ಮೆನ್ಷನ್ ಆಗೋದಿಲ್ಲ. ಸೊ ಆ ಡೈರೆಕ್ಷನ್ಸನ್ನೆಲ್ಲ ಕೇಳಿದರೆ, DM ಮಾಡಿದರೆ ಹೇಳಲಿಕ್ಕೆ ಆಗ್ತದೆ. ಸೊ ನಮ್ಮ ಬ್ರೋಗ್ಯಾಂಗ್ ಟೀಮ್ನ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾನೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತದೆ. ಅದರಲ್ಲಿ ಸುಮಂತ ಭಟ್ರು ಅಂತ ಇದ್ದಾರೆ, ಅವರು ನಮ್ಮ ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಸೊ ಅವರೆಲ್ಲಿ ಇಳ್ಕೊಂಡು ಹೋದ್ರೀಗ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಫೈನಲಿ ನಾವು ಸಹ ಇಳ್ಕೊಂಡು ಅವರು ಹೋದ ಲೊಕೇಶನ್ಗೆ ಹೋಗಲಿಕ್ಕೆ ಟ್ರೈ ಮಾಡಿ ಸಕ್ಸಸ್ ಆಗ್ತಾ ಬಂದಿದ್ದೇವೆ. ಇನ್ನು ಸ್ವಲ್ಪ ಉಂಟು ಕೆಳಗಡೆ ಇಳಿಯುವ, ನಮಗಿಂತ ಸ್ಪೀಡ್ ಹೋದರು. ನಾವು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿ ಬಾಕಿ. ನೋಡಿ ಇಲ್ಲಿ ಜಾರಿದ್ದಾರೆ, ನೋಡಿ ಸ್ವಲ್ಪ ಗೊತ್ತಾಗ್ತದೆ, ಸ್ವಲ್ಪ ಸ್ಲಿಪ್ ಆಗ್ತದೆ. ಆದಷ್ಟು ಕೂತ್ಕೊಂಡು ಬರಲಿಕ್ಕೆ ಟ್ರೈ ಮಾಡಿ, ಆಗ ಗ್ರಿಪ್ಪು ಸಿಗ್ತದೆ ನಿಮಗೆ. ನೋಡಿ ಚಡಿ ಉಂಟು, ಏನು ಹೆದರಿಕೆ ಇಲ್ಲ. ಫುಲ್ಲು ಸ್ಲೋಪ್ ಅಲ್ಲ, ಸ್ಲೋಪ್ ಅಂತ ಹೇಳಿದರೆ ಬರೀ ಸ್ಲೋಪ್ ಅಲ್ಲ, ಚಡಿ ಉಂಟು. ಆರಾಮ್ಸೆ ಹಿಡಿಬೋದು, ಜಾಗ್ರತೆ ಬೇಕಷ್ಟೇ. ಅವ್ರದ್ದು ಬೊಬ್ಬೆ ಈಗ ಕೆಳಗಿಂದ ಕೇಳ್ತದೆ, ಅಂದರೆ ರೀಚ್ ಆದ ಒಂದು ಖುಷಿಯಲ್ಲಿ ಬೊಬ್ಬೆ ಹಾಕ್ತಿದ್ದಾರೆ. ನೋಡಿ ಅಲ್ಲಿ ತಲುಪಿದ್ದಾರೆ, ನೋಡಿ ಅಲ್ಲಿ ಕೂತ್ಕೊಂಡು ಬ್ಯೂಟಿ ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಈಗ ನಾವು ಸಹ ಹೋಗಿ ಒಂದು ಬ್ಯೂಟಿ ಮಾಡುವ. ನೋಡಿ ಹಾಲು ಬಂದಾಗೆ ನೀರು ಬರ್ತಾ ಉಂಟು. ಆ ಹಾಲಿನ ಒಂದು ಬಣ್ಣ ನೀರಿಗೆ ನೋಡಿ. ಆ ಮೇಲಿಂದಾಗ ನಾನು ವಿಡಿಯೋ ತೆಗೆದದ್ದು. ಫೈನಲಿ ಕೆಳಗೆ ರೀಚ್ ಆಗಿದೆ. ಲೊಕೇಶನ್ ಹುಡುಕಿ ಅಲ್ಲ, ದಾರಿ ಹುಡುಕಿ, ಲೊಕೇಶನ್ ಅಲ್ಲ, ಕ್ಷಮ್ಯತಾಮ್. ನೋಡಿ ಅವರು ಮೂವರಲ್ಲಿದ್ದಾರೆ. ಬ್ಯೂಟಿ ಅಂತ ಹೇಳಿದರೆ ಬ್ಯೂಟಿ. ಯೋಬಾ
ಸೂಪರ್. ನೋಡಿ ಅದು ಮೇಲಿದ್ದು ಲ್ಯಾಂಡ್ 1, ಇದು ಲ್ಯಾಂಡ್ 2, ಇದು ಲ್ಯಾಂಡ್ 3, ಇನ್ನು ಕೆಳಗೆ ಲ್ಯಾಂಡ್ 4 ಉಂಟು. ಲ್ಯಾಂಡ್ 3ವರೆಗೆ ಹರಸಾಹಸ ಮಾಡಿ ರೀಚ್ ಆಗಿದ್ದೇವೆ. ಲ್ಯಾಂಡ್ 4ಗೆ ರೀಚ್ ಆಗಲಿಕ್ಕೆ ಸಾಧ್ಯ ಇರ್ಬೋದು, ಬಟ್ ಆಲ್ರೆಡಿ ಟೈಮ್ 3:30 ಕ್ರಾಸ್ ಆಗಿದೆ. ಇನ್ನು ಹೊಸ ಅನ್ವೇಷಣೆಗೆ ಹೋಗಿ ನಾವು ಮഞ്ഞുമൽ ಬಾಯ್ಸ್ 2 ಆಗೋದು ಬೇಡ. ಸೊ ಇಲ್ಲಿಗೆ ನಿಲ್ಲಿಸ್ತೇವೆ. ನೋಡಿ ಬ್ಯೂಟಿ ಹೇಗೆ ಉಂಟು ನೋಡಿ, ಬ್ಯೂಟಿ ಯಬ್ಬ. ಫುಲ್ಲು ಫೋಟೋ ಶೂಟ್ ಆಗ್ತಾ ಉಂಟು ಫ್ರೆಂಡ್ಸ್. ಇದು ನೋಡಿ, ಕೆಳಗೆ ನೋಡಿಕೊಳ್ಳಿ. ವಿಡಿಯೋ ತೆಗಲಿಕ್ಕೆ ಬರೋದು ಅಂತ ಹೇಳಿಕೊಂಡು ಬರೀ ಕ್ಯಾಮರಾವನ್ನು ನೋಡಿಕೊಂಡು ಸಿಕ್ಕಿ ಬಿಡಬೇಡಿ, ಭಾರಿ ಡೇಂಜರ್ ಜಾಗ. ನೋಡಿ ಕೆಳಗೆ ಧುಮ್ಮುಕ್ತಾ ಇರುವ ಫಾಲ್ಸ್, ಮೇಲೆ ಸಹ ಧುಮ್ಮುಕ್ತಾ ಇರುವ ಫಾಲ್ಸ್. ಸೂಪರ್, ಸ್ವರ್ಗ.